ವೆಲ್ಕಮ್ ಬ್ಯಾಕ್. ಮನೆಯವರೆಗೆ ಒಣಗಿಸಿದಂತಹ ಬೆಡ್ಶೀಟ್ ಅನ್ನ ಕಳ್ಳರು ಅದನ್ನು ಕೂಡ ಬಿಟ್ಟಿಲ್ಲ. ಇದು ನಡೆದಿರ್ತಕ್ಕಂಥದ್ದು ಬಿಟಿಎಂ ಲೇಔಟ್ನ ಮೀನಾ ಮಸೀದಿ ಬಳಿಯ ಈ ಒಂದು ಪ್ಲೇಸ್ ಅಲ್ಲಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ಕಳ್ಳತನ ಹೆಂಗಂದ್ರೆ ರಾಜಾರೋಷವಾಗಿ ಮಾಡಿದ್ದಾರೆ. ಮನೆ ಹೊರಗೆ ಒಣಗಿಸಿದಂತಹ ಬೆಡ್ಶೀಟ್ ಕೂಡ ಕಳ್ಳರು ಬಿಟ್ಟಿಲ್ಲ, ತೆಗೆದುಕೊಂಡು ಹೋಗಿದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನ ಮೀನಾ ಮಸೀದಿ ಬಳಿ ಕಳ್ಳತನ ಮಾಡಿದ್ದಾರೆ ಕಳ್ಳರು. ರಾಜಾರೋಷವಾಗಿ ಎಂಟ್ರಿ ಕೊಟ್ಟು 4 ಬೆಡ್ಶೀಟ್ ಗಳನ್ನ ರಪ್ ಅಂತ ತೆಗೆದುಕೊಂಡು ಹೋಗಿದ್ದಾರೆ. ತಾನು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ನೋಡಿ, ಇವರು ತುಂಬಾ ಇನ್ಫ್ಲೂಯೆನ್ಸ್ಡ್ ಕಳ್ಳರು ಅನ್ಸುತ್ತೆ. ಇವರಿಗೆ ಬಿಬಿ ಕಳ್ಳರು ಅಂತ ಅನ್ಬೋದು. ಇವರಿಗೆ ಬೆಂಗಳೂರಿನ ಬೆಡ್ಶೀಟ್ ಕಳ್ಳರು ಅಂತ. ಕಳ್ಳರಲ್ಲಿ ಸುಮಾರು ಜನ ಇರ್ತಾರೆ. ಮನೆ ಕಳ್ಳತನ ಮಾಡ್ತಾರೆ, ಚಿನ್ನ ಕಳ್ಳತನ ಮಾಡ್ತಾರೆ, ವಾಹನಗಳನ್ನ ಕದ್ದು ಮಾಡ್ತಾರೆ. ನೋಡಿ, ತಕ್ಕಂತ ತನ್ನ ಮನೆಗೆ ಬಂದವರ ತರ ಬಂದ್ಬಿಟ್ಟು ಸೀದಾ ಬಂದ್ಬಿಟ್ಟು 4 ಬೆಡ್ಶೀಟ್ ಗಳನ್ನ ತಗೊಂಡು ಹೋಗಿದ್ದಾನೆ. ಮೋಸ್ಟ್ಲಿ ಬಹುಶಃ ರಾತ್ರಿ ಎಲ್ಲ ಚಳಿಯಾಗಿರ್ಬೇಕು ಅನ್ಸುತ್ತೆ, ಅದಕ್ಕೆ 4 ಬೆಡ್ಶೀಟ್ ತಗೊಂಡು ಹೋಗಿದ್ದಾನೆ ಅನ್ಸುತ್ತೆ ಅವರು. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ಮನೆ ಹೊರಗೆ ಒಣಗಿಸಿದಂತಹ ಬೆಡ್ಶೀಟ್ ಅನ್ನ ಕಳ್ಳರು ಅದನ್ನು ಕೂಡ ಬಿಟ್ಟಿಲ್ಲ. ಇದು ನಡೆದಿರ್ತಕ್ಕಂಥದ್ದು ಬಿಟಿಎಂ ಲೇಔಟ್ನ ಮೀನಾ ಮಸೀದಿ ಬಳಿಯ ಈ ಒಂದು ಪ್ಲೇಸ್ ಅಲ್ಲಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ಕಳ್ಳತನ ಹೆಂಗಂದ್ರೆ ರಾಜಾರೋಷವಾಗಿ ಮಾಡಿದ್ದಾರೆ. ಮನೆ ಹೊರಗೆ ಒಣಗಿಸಿದಂತಹ ಬೆಡ್ಶೀಟ್ ಕೂಡ ಕಳ್ಳರು ಬಿಟ್ಟಿಲ್ಲ, ತೆಗೆದುಕೊಂಡು ಹೋಗಿದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನ ಮೀನಾ ಮಸೀದಿ ಬಳಿ ಕಳ್ಳತನ ಮಾಡಿದ್ದಾರೆ ಕಳ್ಳರು. ರಾಜಾರೋಷವಾಗಿ ಎಂಟ್ರಿ ಕೊಟ್ಟು 4 ಬೆಡ್ಶೀಟ್ ಗಳನ್ನ ರಪ್ ಅಂತ ತೆಗೆದುಕೊಂಡು ಹೋಗಿದ್ದಾರೆ. ತಾನು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ನೋಡಿ, ಇವರು ತುಂಬಾ ಇನ್ಫ್ಲೂಯೆನ್ಸ್ಡ್ ಕಳ್ಳರು ಅನ್ಸುತ್ತೆ. ಇವರಿಗೆ ಬಿಬಿ ಕಳ್ಳರು ಅಂತ ಅನ್ಬೋದು. ಇವರಿಗೆ ಬೆಂಗಳೂರಿನ ಬೆಡ್ಶೀಟ್ ಕಳ್ಳರು ಅಂತ. ಕಳ್ಳರಲ್ಲಿ ಸುಮಾರು ಜನ ಇರ್ತಾರೆ. ಮನೆ ಕಳ್ಳತನ ಮಾಡ್ತಾರೆ, ಚಿನ್ನ ಕಳ್ಳತನ ಮಾಡ್ತಾರೆ, ವಾಹನಗಳನ್ನ ಕದ್ದು ಮಾಡ್ತಾರೆ. ನೋಡಿ, ತಕ್ಕಂತ ತನ್ನ ಮನೆಗೆ ಬಂದವರ ತರ ಬಂದ್ಬಿಟ್ಟು ಸೀದಾ ಬಂದ್ಬಿಟ್ಟು 4 ಬೆಡ್ಶೀಟ್ ಗಳನ್ನ ತಗೊಂಡು ಹೋಗಿದ್ದಾನೆ. ಮೋಸ್ಟ್ಲಿ ಬಹುಶಃ ರಾತ್ರಿ ಎಲ್ಲ ಚಳಿಯಾಗಿರ್ಬೇಕು ಅನ್ಸುತ್ತೆ, ಅದಕ್ಕೆ 4 ಬೆಡ್ಶೀಟ್ ತಗೊಂಡು ಹೋಗಿದ್ದಾನೆ ಅನ್ಸುತ್ತೆ ಅವರು. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ಮನೆ ಹೊರಗೆ ಒಣಗಿಸಿದಂತಹ ಬೆಡ್ಶೀಟ್ ಅನ್ನ ಕಳ್ಳರು ಅದನ್ನು ಕೂಡ ಬಿಟ್ಟಿಲ್ಲ. ಇದು ನಡೆದಿರ್ತಕ್ಕಂಥದ್ದು ಬಿಟಿಎಂ ಲೇಔಟ್ನ ಮೀನಾ ಮಸೀದಿ ಬಳಿಯ ಈ ಒಂದು ಪ್ಲೇಸ್ ಅಲ್ಲಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ಕಳ್ಳತನ ಹೆಂಗಂದ್ರೆ ರಾಜಾರೋಷವಾಗಿ ಮಾಡಿದ್ದಾರೆ. ಮನೆ ಹೊರಗೆ ಒಣಗಿಸಿದಂತಹ ಬೆಡ್ಶೀಟ್ ಕೂಡ ಕಳ್ಳರು ಬಿಟ್ಟಿಲ್ಲ, ತೆಗೆದುಕೊಂಡು ಹೋಗಿದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನ ಮೀನಾ ಮಸೀದಿ ಬಳಿ ಕಳ್ಳತನ ಮಾಡಿದ್ದಾರೆ ಕಳ್ಳರು. ರಾಜಾರೋಷವಾಗಿ ಎಂಟ್ರಿ ಕೊಟ್ಟು 4 ಬೆಡ್ಶೀಟ್ ಗಳನ್ನ ರಪ್ ಅಂತ ತೆಗೆದುಕೊಂಡು ಹೋಗಿದ್ದಾರೆ. ತಾನು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ನೋಡಿ, ಇವರು ತುಂಬಾ
ಇನ್ಫ್ಲೂಯೆನ್ಸ್ಡ್ ಕಳ್ಳರು ಅನ್ಸುತ್ತೆ ಇವರು. ಇವರಿಗೆ ಬಿಬಿ ಕಳ್ಳರು ಅಂತ ಅನ್ಬೋದು. ಇವರಿಗೆ ಬೆಂಗಳೂರಿನ ಬೆಡ್ಶೀಟ್ ಕಳ್ಳರು ಅಂತ. ಕಳ್ಳರಲ್ಲಿ ಸುಮಾರು ಜನ ಇರ್ತಾರೆ. ಮನೆ ಕಳ್ಳತನ ಮಾಡ್ತಾರೆ, ಚಿನ್ನ ಕಳ್ಳತನ ಮಾಡ್ತಾರೆ, ವಾಹನಗಳನ್ನ ಕದ್ದು ಮಾಡ್ತಾರೆ. ನೋಡಿ, ತಕ್ಕಂತ ತನ್ನ ಮನೆಗೆ ಬಂದವರ ತರ ಬಂದ್ಬಿಟ್ಟು ಸೀದಾ ಬಂದ್ಬಿಟ್ಟು 4 ಬೆಡ್ಶೀಟ್ ಗಳನ್ನ ತಗೊಂಡೋಗಿದ್ದಾನೆ. ಮೋಸ್ಟ್ಲಿ ಬಹುಶಃ ರಾತ್ರಿ ಎಲ್ಲ ಚಳಿಯಾಗಿರ್ಬೇಕು ಅನ್ಸುತ್ತೆ, ಅದಕ್ಕೆ 4 ಬೆಡ್ಶೀಟ್ ತಗೊಂಡೋಗಿದ್ದಾನೆ ಅನ್ಸುತ್ತೆ ಅವರು. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ರಪ್ ಅಂತ ತೆಗೆದುಕೊಂಡು ಹೋಗಿದ್ದಾರೆ. ತಾನು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ನೋಡಿ, ಇವರು ತುಂಬಾ ಇನ್ಫ್ಲೂಯೆನ್ಸ್ಡ್ ಕಳ್ಳರು ಅನ್ಸುತ್ತೆ ಇವರು. ಇವರಿಗೆ ಬಿಬಿ ಕಳ್ಳರು ಅಂತ ಅನ್ಬೋದು. ಇವರಿಗೆ ಬೆಂಗಳೂರಿನ ಬೆಡ್ಶೀಟ್ ಕಳ್ಳರು ಅಂತ. ಕಳ್ಳರಲ್ಲಿ ಸುಮಾರು ಜನ ಇರ್ತಾರೆ. ಮನೆ ಕಳ್ಳತನ ಮಾಡ್ತಾರೆ, ಚಿನ್ನ ಕಳ್ಳತನ ಮಾಡ್ತಾರೆ, ವಾಹನಗಳನ್ನ ಕದ್ದು ಮಾಡ್ತಾರೆ. ನೋಡಿ, ತಕ್ಕಂತ ತನ್ನ ಮನೆಗೆ ಬಂದವರ ತರ ಬಂದ್ಬಿಟ್ಟು ಸೀದಾ ಬಂದ್ಬಿಟ್ಟು 4 ಬೆಡ್ಶೀಟ್ ಗಳನ್ನ ತಗೊಂಡೋಗಿದ್ದಾನೆ. ಮೋಸ್ಟ್ಲಿ ಬಹುಶಃ ರಾತ್ರಿ ಎಲ್ಲ ಚಳಿಯಾಗಿರ್ಬೇಕು ಅನ್ಸುತ್ತೆ, ಅದಕ್ಕೆ 4 ಬೆಡ್ಶೀಟ್ ತಗೊಂಡೋಗಿದ್ದಾನೆ ಅನ್ಸುತ್ತೆ ಅವರು. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ.